ಎಲ್ಲ ವ್ಯವಸ್ಥೆಯನ್ನು ಮಾಡಿ ಶ್ರೀಯುತ ಕೊಕ್ಕಡ ಉಮೇಶ್ ಭಟ್ ಅವರು ಎಲ್ಲರೂ ಪ್ರೀತಿಯಿಂದ ಯಕ್ಷಗಾನ ಬಯಲಾಟವನ್ನು ಆಯೋಜಿಸಿ ಮತ್ತೊಮ್ಮೆ ಮಗದೊಮ್ಮೆ ನಮಗೆ ಬೆಂಗಳೂರಿಗೆ ಬರಬೇಕು ಅನ್ನುವಂತಹ ಅಪೇಕ್ಷೆಯನ್ನು ಹುಟ್ಟಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಮೇಳದ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಿಮ್ಮದು ಕೂಡ ಹಾಗೆ ಪ್ರೋತ್ಸಾಹ ಯಾವ ಕಾಲಕ್ಕೂ ನಮ್ಮ ಮೇಲೆ ಇರಲಿ. ನಾವು ಕರಾವಳಿಯ ಕಲೆ ಅಂತ ಇದನ್ನು ಹೇಳ್ತೇವೆ ಬಹಳ ಸಾಮಾನ್ಯವಾಗಿ, ಆದರೆ ಇಷ್ಟು ಸ್ಪಷ್ಟವಾದ ಶುದ್ಧವಾದಂತಹ ಕನ್ನಡವನ್ನು ಉಳಿಸಬಲ್ಲ ಕಲೆ ಈ ಕರ್ನಾಟಕದಲ್ಲಿ ಮತ್ತೊಂದಿಲ್ಲ. ಇದೆಲ್ಲವನ್ನು ಉಳಿಸುವ ಬೆಳೆಸುವ ಹೊಣೆ ಯಾರದ್ದು ಕೇಳಿದ್ರೆ ನಿಮ್ಮದು. ನಾನೊಂದು 2 ಕ್ಷಣ ಹೆಚ್ಚಾಯಿತು ಮಾತಾಡಿದ್ದು. ನಾನು ಇದನ್ನು ಯಾಕೆ ಹೇಳ್ತೇನೆ ಕೇಳಿದರೆ, ಒಂದು ರಂಗಸ್ಥಳ, ಒಂದು ವೇದಿಕೆ ಅನ್ನೋದು ಇಲ್ಲದೆ ಕಲಾವಿದರಿಗೆ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಯಾವುದನ್ನಾದರೂ ಉಳಿಸಿಕೊಳ್ಳಬೇಕು ಅಂತಾದರೆ ಅದನ್ನು ಪ್ರೇಕ್ಷಕರು ಉಳಿಸಿಕೊಳ್ಳಬೇಕು ಹೊರತು ಕಲಾವಿದರು ಸ್ವಯಂ ಉಳಿಸಿಕೊಳ್ಳುವುದಕ್ಕಾಗುವುದಿಲ್ಲ. ನೆಲದಲ್ಲಿ ಒಂದು ಬೀಜ ಬಿತ್ತು ಅಂತಾದರೆ ಅದಕ್ಕೆ ನೀರು ಗೊಬ್ಬರ ಕೊಟ್ಟು ಬೆಳೆಸಿದರೆ ಮಾತ್ರ ಅದು ಬೆಳೆಯುತ್ತದೆ ಹೊರತು ಬೀಜವೇ ಬೆಳೆಯುವುದಿಲ್ಲ. ಹಾಗೆ ಈ ಪ್ರಪಂಚದ ಅತ್ಯುತ್ತಮ ಕಲೆಯನ್ನು ಉಳಿಸುವಂತಹ ಹೊಣೆಗಾರಿಕೆ ನಿಮ್ಮ ಮೇಲೆ ಇದೆ ಅಂತ ಹೇಳ್ತಾ, ಇದನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಕೈದಾಟಿಸುವಂತಹ ಮಹತ್ತರವಾದ ಹೊಣೆಗಾರಿಕೆಯನ್ನು ನೀವು ಹೊರತೀರಿ ಅನ್ನುವಂತಹ ವಿಶ್ವಾಸದೊಂದಿಗೆ ಮತ್ತೊಮ್ಮೆ ಎಲ್ಲರಿಗೂ ತಲೆಬಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಯಕ್ಷಗಾನ ಇನ್ನೇನು ಮುಂದುವರಿಯುತ್ತದೆ. ಇನ್ನೂ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ.